ರೂಪಾಯಿ ಸಿಗ್ತಲ್ಲ ಅದು ವಿಷಾನೇ. ನೀವೆಲ್ಲ ತಿಳ್ಕೊಂಡಿರೋದು ನಾವೆಲ್ಲ ಹೈಜೆನಿಕ್ ನೀರು ಕುಡಿತಾ ಇದ್ದೀವಿ, ನಾವೆಲ್ಲ ಏನೋ ಅಂತ ಅಲ್ಲ. ನೀವೆಲ್ಲ ಕುಡಿದಿರೋದು ವಿಷಾನೇ. ನಾಳೆಲ್ಲ ಹರಿತದಲ್ಲ ನೀರು, ಅದೇ ಶುದ್ಧವಾದ ನೀರು. ಅದನ್ನು ಶುದ್ಧ ಮಾಡ್ಕೊಳ್ಬೇಕಾದ್ರೆ ಸರಳವಾದ ವಿಧಾನ ಹೇಳ್ಕೊಡ್ತೀನಿ. ನುಗ್ಗೆ ಮರದ ಬೀಜ ಇದೆಯಲ್ಲ, ಆ ಬೀಜನ ಅಲ್ಲಿ ಹಾಕೊಳ್ಳೋದು. ಆಮೇಲೆ ಗೋಮಯ ಭಸ್ಮ ಇದೆಯಲ್ಲ, ಗೋಮಯ ಭಸ್ಮ ಅಂದ್ರೆ ಈಗ ನಾವು ಹಲ್ಕೊಡಿಲಿದೆ, ಅದನ್ನು ಸ್ವಲ್ಪ ಒಂದು 20 ಲೀಟರ್ ಕ್ಯಾನಿಗೆ ಒಂದು 5 ಗ್ರಾಮ್ ಹಾಕೋದು. ಗೋಮಯದಲ್ಲಿ ಅಷ್ಟು ಶುದ್ಧವಾಗಿರ್ತದೆ. ವರ್ಷಕ್ಕೆ ಒಂದ್ಸಲ ಅದು ನಿಮ್ಮ ಜೀವನದಲ್ಲಿ ಬರ್ತ್ಡೇ ಅಂತ ಅಲ್ಲಿ ಇಲ್ಲಿ ಕೇಕ್ ಕಟ್ ಮಾಡಬಹುದು. ನಿಮ್ಮ ನಿಯರೆಸ್ಟ್ ಯಾವ ಗೋಶಾಲೆ ಇದೆ ಹೋಗಿ ಹಸುಗಳನ್ನ ಟಚ್ ಮಾಡಿ ದೇಶಿ ಹೆಸರನ್ನು ಉಳಿಸಿ. ಆಮೇಲೆ ದೀರ್ಘ ಉಸಿರು ತಗೊಳ್ಳಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ಬಿಡ್ಬೇಕು. ಒಂದು ನಾಯಿಯೂ ಕೂಡ ಸೂರ್ಯ ಹುಟ್ಟಿದ ಮೇಲೆ ಮಲಗಿರಬಾರ್ದು. ಸೂರ್ಯೋದಯಕ್ಕೆ ಮುಂಚೆ ಎದ್ಬಿಡ್ಬೇಕು. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಮಕ್ಕಳಿಗೆ ಪಾಠ ಇರೋಲ್ಲ, ಅದು ನಿಮ್ಮ ಜೀವನದನ್ನ ಅಳವಡಿಸ್ಕೊಳ್ಬೇಕು. ಮಕ್ಕಳಿಗೆ, ನಿಮ್ಮ ಸ್ವಂತ ಮಕ್ಕಳಿಗೆ ನೀವು ಎಷ್ಟು ಆಸ್ತಿ ಮಾಡಿದ್ದೀವಿ ಅಂತ ಬಾಯಿ ಬಿಟ್ಟು ಎಲ್ಲರೂ ಹೇಳಬೇಡಿ. ಮಕ್ಕಳು ಲೇಸಿ ಆಗ್ತಾರೆ. ಮಕ್ಕಳಿಗೆ ಆಸ್ತಿ ಮಾಡಕ್ ಹೋಗ್ಬೇಡಿ. 1 ಪೈಸಾ ಆಸ್ತಿ ಮಾಡಬೇಡಿ ಮಕ್ಕಳಿಗೆ. ಎಜುಕೇಶನ್ ಬರ್ತು, ಎಜುಕೇಶನ್ ಕೊಡಿ. ಆಸ್ತಿ ಮಾಡಿಟ್ರೆ ಅವನು ನಿಮ್ಮನ್ನ ಒಂದು ದಿನ ಬೇಗ ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ. ಕಾರುಣ್ಯ ಅಂತ ಇಲ್ಲೆಲ್ಲ ಒಂದ್ ಕಡೆ ಇದೆ, ಕುದ್ದಳ್ಳಿ ಕ್ರಾಸ್ ಹತ್ರ ಕೇಳಿದೀರಾ? ಮಾತಾಡಿ ಹತ್ರ ಬರ್ತದೆ ಗೊತ್ತಾ? ಅಲ್ಲಿ ಕಾರುಣ್ಯ ಅಂತ ಒಂದು ಸಮಸ್ಯೆ ಇದೆ. ಅಲ್ಲಿ ಹೋಗಿ ನೋಡಿ, 200-300 ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ಯಾರು ಪರೀಕ್ಷೆ ಮಾಡಿ ಅವ್ರು ಕೇಳಿ, ಯಾರು ಬೆಂಗಳೂರಿನಲ್ಲಿ ಸುತ್ತಮುತ್ತ ಇರೋ ಜಾಗವನ್ನ ಈ ಆಸ್ತಿಯನ್ನ ಮಾರಿದ್ರೆ ಮಕ್ಕಳಿಗೆ ಇಲ್ಲದಂಗೆ ಆಗ್ತದೆ, ಆ ಮಕ್ಕಳಿಗೆ ಇಟ್ಟು ಮಾಡೋಣ ಅಂತ ಹೇಳುವಂತ ತಂದೆ ತಾಯಿಗಳು ಇವತ್ತು ಅವ್ರ ಲೇಔಟ್ ಎಲ್ಲ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಸೈಟ್ ಮಾಡ್ಕೊಂಡು ಸುಖವಾಗಿಟ್ಕೊಂಡು ಮನೆಯಲ್ಲಿ ತಂದೆ ತಾಯಿನ ಕ್ಯಾನ್ಸರ್ ಪೇಷಂಟ್ ಇಟ್ಕೊಳಕಾಗದೆ ತಗೊಂಡಲ್ಲಿ ಬಿಸಾಕಿದ್ದಾರೆ. ಅದನ್ನ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಒಬ್ಬರು ನಡೆಸ್ತಾ ಇದ್ದಾರೆ. ನಾವ್ ಹೇಳ್ತೀವಿ ನಾನು ಹಿಂದೂ, ನನಗೂ ಸಂಘಟನೆ ಬೇಕಾದಷ್ಟಿದೆ. ಯಾರು ಒಂದು ಮಾಡಿದಾರ ಅದರದ್ದು? ಮಾಡಲ್ಲ. ಭಾಷಣಕ್ಕೆ ಮಾತ್ರ ನಾವು ಅಷ್ಟೇ. ಇವತ್ತಲ್ಲಿ ಅಷ್ಟು ಸೇವೆ ಮಾಡ್ತಾ ಇದ್ದಾರೆ. ಅದು ಯಾರೋ ಒಬ್ರು ನಮ್ಮಲ್ಲಿ ನಿಮಗೆ ಇನ್ನೊಂದು ಹೇಳೋದು, ನಾನು ಈ ಇಮೇಜಿಂಗ್ ಏನೇನೋ ಇದೆಯಲ್ಲ, ಕೆಲವು ಪದಗಳು ಇಂಗ್ಲಿಷ್ ಪದ ಬರಲ್ಲ ನನಗೆ. ಅವರು ಬಾಳೆಹಣ್ಣನ್ನ ಹಾಕ್ತಾರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಎಲ್ಲಿ ತಂದೆ? ನವೀನ್ ತೋಟದಿಂದ ತಂದೆ, ರತ್ನಾಪುರಿಯಲ್ಲಿ. ಚೌಡಿಕಟ್ಟೆ ತಮ್ಮಯ್ಯ ಅವ್ರ ತೋಟದಿಂದ ತಂದೆ. ನಮ್ಗೆ ಕೊಡೋದು 40 ರೂಪಾಯಿ. ಅವನಿಲ್ಲಿ 202 kgಗೆ 246 ರೂಪಾಯಿ ಮಾಡ್ತಾನೆ. ಅದೇ ಅಪಾರ್ಟ್ಮೆಂಟ್ ಕೆಳಗಡೆ ತಂದು ಇಟ್ಟಾಗ ನೀವಲ್ಲ ಕೆಲವರು ಕೇಳ್ತಾರೆ 10 ರೂಪಾಯಿ ಕಮ್ಮಿ ಮಾಡ್ಕೋ. ಅವನು ಅಮೇಜಿಂಗ್ ಅವನು ಆಗ್ತಾನಲ್ಲ ಯಾವ್ದ್ರಲ್ಲಿ ಗ್ರೂಪ್ ಅಲ್ಲಿ. ಇವತ್ತು ಎಷ್ಟು ಮೋಸ ನಡೀತಾ ಇದೆ. ಮಧ್ಯವರ್ತಿಗಳಿಂದ ನಮ್ಮ ರೈತರು ಹಾಳಾಗಿರೋದು, ಮತ್ತೆ ಮಧ್ಯವರ್ತಿಗಳಿಂದಲೇ ತೊಂದರೆ ಆಗಿರೋದು. ಅಲ್ಲಿಗೆ ಅವನು ಬರ್ತಾನೆ ನವೀನು. ಅವಾಗ ನಾವುಗಳು, ನಿಮ್ಗೆ ಹೇಳೋದಕ್ಕೆ ಅಂತ ಹೇಳ್ತಾ ಇಲ್ಲ, ನಾವುಗಳು ಆ ಕಾರುಣ್ಯದಲ್ಲಿ ಅಂತಹ ಒಂದು ಜಾಗದಲ್ಲಿ ನಾವು ಏನಾದ್ರು ಸೇವೆ ಮಾಡ್ಬೇಕು ಅಂತ ಹೇಳಿ ನಾನೊಂದು 8 ದಿನ ಯಾವುದೋ ಊರು ಹುಡುಗ ಬಂದಿದ್ದೀನಿ, ನನಗೆ ಏನು ಬಸ್ ಕಾಸಿಲ್ಲ ಅಂತ ಹೇಳಿ ನಾನು ಅಲ್ಲಿ ಸೇವೆ ಮಾಡ್ಬೇಕು ಅಂತ 8 ದಿನ ಕಸ ಕೊಡ್ಸಿದ್ದೀನಿ. ನಾನು ಆ ಖುಷಿ ನನಗಿದೆ ಇವತ್ತು. ಯಾಕೆಂದ್ರೆ ಅಂತ ಜಾಗದಲ್ಲಿ ನಾವು ಸೇವೆ ಮಾಡೋದು ಭಾರಿ ಸಿಕ್ಕದಿಲ್ಲ ಅವಕಾಶ. ಸಿಕ್ಕಿತ್ತು ಹೋಗಿ ಮಾಡಿದ್ದೀನಿ. ನೀವು ಅಷ್ಟೇ ಯಾವಾಗಲೂ ಒಂದು ದಿನ 15 ದಿನಕ್ಕೆ 20 ದಿನಕ್ಕೆ ಒಂದು ವರ್ಷಕ್ಕೆ ಒಂದ್ಸಲ ಯಾವುದೋ ವೃದ್ಧಾಶ್ರಮ, ಯಾವುದೋ ಅನಾಥಾಶ್ರಮಕ್ಕೆ ಹೋಗಿ ನಿಮ್ಮ ಕೈಯಲ್ಲಿ ಎಲ್ಲೆಲ್ಲೋ ಬರ್ತಡೇ ಅದನ್ನು ಆರ್ಡರ್ ಮಾಡೋ ಬದಲು ಒಂದು ಗೋಶಾಲೆ, ಒಂದು ವೃದ್ಧಾಶ್ರಮ, ಅನಾಥಾಶ್ರಮದಲ್ಲಿ ಹೋಗಿ ಸೇವೆ ಮಾಡಿ. ಕಾರುಣ್ಯಕ್ಕೆ ನಾನು ನನ್ನ ಉತ್ಪನ್ನ ಏನೇ ನಡೀತದೆ ಅದರಲ್ಲಿ ಮೊದಲಾದ ಉತ್ಪನ್ನವನ್ನ, ಮತ್ತೆ ನನ್ನಲ್ಲಿ ಬಂದಿದ್ದ ಮೊದಲ ಕೊನೆಯನ್ನ, ಮೊದಲ ಹಣ್ಣನ್ನ ನಾನು ಆ ನವೀನ್ ಕಡೆಯಿಂದ ಕಾರುಣ್ಯಕರನ್ನು ಕೊಟ್ಟುಬಿಡು ಅಂತ. ಇವತ್ತು ನನಗೊಂದು ಪುಣ್ಯ ಏನಪ್ಪ ಅಂದ್ರೆ, ನಾನು ತಂದು ಕೊಡೋಂಗಿಲ್ಲ, ಅವ್ನು ಬರ್ತಾನೆ ವಾರಕ್ಕೊಂದು ದಿನ ಒಂದು ತೋಟ ಬರ್ತಾನೆ, ತರಕಾರಿ ತಗೊಂಡಲ್ಲಿ ಕೊಡ್ತಾನೆ. ಅದರಲ್ಲಿ ಕೊಡಪ್ಪ ಹಾಕೊಳ್ಳಿ. ನಿಜವಾಗ್ಲೂ ಒಂದು ತಿಳ್ಕೊಳ್ಳಿ, ನೀವು ಏನು ಕೊಡ್ತೀರಿ ಅದು ನಿಮ್ಗೆ ಬರುತ್ತೆ. ಕ್ಯಾ ಚಾಹಿಯೇ ಓ ಸೋಚೋ. ದುಡ್ಡು ಬೇಕಾ? ದುಡ್ಡು ಕೊಡಿ. ಪ್ರೀತಿ ಬೇಕಾ? ಪ್ರೀತಿ ಕೊಡಿ. ವಂಚನೆ ಬೇಕಾ? ವಂಚನೆ ಮಾಡಿ. ದುಃಖ ಬೇಕಾ? ದುಃಖ ಕೊಡಿ. ನೀವೇನ್ ಕೊಡ್ತೀರೋ ಅದು 10 ಪಾಲು ನಿಮಗೆ ವಾಪಸ್ ಬರುತ್ತೆ. ಇದು ಸಿದ್ಧಾಂತ, ಜಗತ್ತಿನ ಸಿದ್ಧಾಂತ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ನೀನು ಎಲ್ಲವನ್ನ ಗೆಲ್ಲಬೇಕು, ನಿನ್ನ ಜೀವನದಲ್ಲಿ ಗುರಿ ಮುಟ್ಟಬೇಕಂದ್ರೆ ಸುಮ್ಮನೆ ಒಂದ್ ಕಡೆ ಕೂತ್ಕೊಳ್ಳಿ, ಮೂಗಿನಲ್ಲಿ ಬರುವ ಉಸಿರನ್ನ ಗಮನಿಸಿ, ಸೂಕ್ಷ್ಮ ಗಮನಿಸೋದು.
ಇದನ್ನೇ ಬುದ್ಧ ಹೇಳ್ಕೊಟ್ಟಿರೋದು ವಿಪಶ್ಯನ ಧ್ಯಾನ. ಇಲ್ಲಿ ನೋ ಚಾಂಟಿಂಗ್, ನೋ ವಿಗ್ರಹ, ನೋ ಮಂತ್ರ, ನೋ ಗುರು. ನಿನಗೆ ನೀನೇ ಗುರು, ಬೇರೆ ಯಾರು ಗುರು ಇಲ್ಲ. ಯಾವುದೋ ಗುರು ಸಿಕ್ಕ ಅಂತ ಓಡೋ ಕಾಲು ಬಿಡಬೇಡಿ. ನಿಮಗೆ ನೀವೇ ಗುರು. ನಿಮ್ಗಿಂತ ದೊಡ್ಡ ಗುರು ಜಗತ್ತಿನಲ್ಲಿಲ್ಲ. ನೀನೇ ನಿಜವಾದ ಗುರು. ನೀನು 5 ನಿಮಿಷ ಕುಳಿತುಕೊಂಡು ಮೂಗಿನಲ್ಲಿ ಬರುವ ಉಸಿರನ್ನೇ ಗಮನಿಸ್ತಾ ಇದ್ದರೆ ಪ್ರಕೃತಿಯಲ್ಲಿರುವ ಅಪಾರವಾದ ಶಕ್ತಿ ನಿನ್ನ ಸಹಸ್ರ ಚಕ್ರದ ಮೂಲಕ ಬಂದು ಆಜ್ಞಾಚಕ್ರದ ಮೂಲಕ ಪ್ರವೇಶಿಸಿ ದೇಹದ ಇಡೀ ಅಂಗಾಂಗವನ್ನೆಲ್ಲ ಶುದ್ಧ ಮಾಡಿ ಎಲ್ಲಾ ಕಾಯಿಲೆಗಳು ಹೊರಗಡೆ ಹೋಗ್ತವೆ. ಇದು ಸರಳವಾದ ವಿಧಾನ. ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನನಗೆ ಯಾವ ಶುಗರ್ ಇಲ್ಲ, ಯಾವ BP ಇಲ್ಲ, ನನ್ನ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ನಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರೆ, ನನ್ನ ಕೊಲೀಗ್ಸ್ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರು. ಎಷ್ಟು ಪಾಸಿಟಿವ್ ಥಾಟ್ ಮಾಡ್ತೀಯೋ ಆಗ ಎಲ್ಲರೂ ಸರಿಯಾಗಿರ್ತಾರೆ. ಅದ್ರ ಬದಲು ನಮ್ಮ ಮನೆಯವರು ಸರಿ ಹೋಗ್ಬಿಟ್ರೆ ನಾವು ಸರಿ ಹೋಗ್ತೀವಿ, ನಮ್ಮ ಚಿಕ್ಕಪ್ಪ ಸರಿ ಹೋಗ್ಬಿಟ್ರೆ ನಾವು ಸರಿ ಹೋಗ್ಬಿಡ್ತೀವಿ, ನಮ್ಮ ಹೆಸರು ಸರಿ ಹೋಗ್ಬಿಟ್ರೆ ನಾವು ಸರಿ ಹೋಗ್ಬಿಡ್ತೀವಿ. ಇಲ್ಲ, ಫಸ್ಟ್ ಯಾರು ಸರಿ ಹೋಗ್ಬೇಕು? ನೀವು ಸರಿ ಹೋಗು. ಮತ್ತೆ ನೀವು ವಿಜುವಲೈಸ್ ಮಾಡಬೇಕು. ಏನ್ ಇಂಗ್ಲಿಷ್ ವಿಜುವಲೈಸ್ ಅಂದ್ರೆ ಕನ್ನಡಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ವಾ? ಮಾತು ಕೇಳ್ತಾ ಇದ್ದಾರೆ, ವಿಜುವಲೈಸ್ ಮಾಡಿ. ನಿಮ್ಮ ಮನೆಯವ್ರಿಗೆ ಮಾತು ಕೇಳ್ತಾ ಇಲ್ವಾ? ನನ್ನ ಮಾತು ಕೇಳ್ತಾ ಇದ್ದಾರೆ, ವಿಜುವಲೈಸ್ ಮಾಡಿ. ಯಾವುದೋ ಒಂದು ದೊಡ್ಡ ಕಂಪನಿಯಲ್ಲಿ ನಾನು ಯಾವುದೋ ಒಂದು ಕೆಲಸ ಉದ್ಯೋಗ ಸಿಗ್ಬೇಕಾ? ಸಿಕ್ಕಿದೆ ಅಂತ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡಬೇಕು. ಇನ್ನೇನು ಬರೋ ತಿಂಗಳಲ್ಲಿ ನನ್ನ ಒಂದು ಯೋಗ ಸ್ಟೂಡೆಂಟ್ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದಾಳೆ ಮಾನಸ ಅಂತ. ಅವಳಿಗೆ ವಿಧಾನಸೌಧಕ್ಕೆ ಬರ್ತಾಳೆ AC ಆಗಿ. ಅವಳು ಡಿಪ್ರೆಷನ್ ಅಲ್ಲಿ ಬಂದಿದ್ದಾಗ ಅವಳಿಗೆ ನಾನು ಹೇಳಿದ್ದು, ಮಗು ವಿಧಾನಸೌಧ ನೆನೆಸ್ಕೋ, ನಾನು ಅಧಿಕಾರಿ ಆಗಿದ್ದೀನಿ ಅಂತ ಹೇಳಿ ವಿಜುವಲೈಸ್ ಮಾಡ್ತಾ ಇರು. ಕೇಸ್ ಆಗಿದ್ದು ಫಸ್ಟ್ ಲಿಸ್ಟ್ ಅಲ್ಲಿ ಓದು ಫೇಲ್ ಆದ್ರು, 2ನೇ ಲಿಸ್ಟ್ ಅಲ್ಲಿ ಡಿಪ್ರೆಷನ್ ಬಂದ್ಬಿಟ್ಟು. ನೋ, ಯಾಕೆ ಡಿಪ್ರೆಷನ್ ಆಗ್ತೀಯ? ಉಳಿದುಕೋ, ವಿಧಾನಸೌಧ ನೆನೆಸ್ಕೋ, ನಾನಲ್ಲಿ ಅಧಿಕಾರಿ ಆಗಿದ್ದೀನಿ, ನಾನಲ್ಲಿ ಅಧಿಕಾರಿ ಆಗಿದ್ದೀನಿ, ನಾನಲ್ಲಿ ಅಧಿಕಾರಿ ಆಗಿದ್ದೀನಿ ಅಂತ ವಿಜುವಲೈಸ್ ಮಾಡೋದು. ಒಂದು ಒಳ್ಳೆ ಮನೆ ಬೇಕಾ? ಆ ಮನೆಯನ್ನ ನೆನೆಸ್ಕೊಳ್ಳಿ, ಇಂಥ ಮನೆ ನನ್ಗೆ ಬೇಕು, ಆ ಮನೆ ನಾನು ವಾಸವಾಗಿದ್ದೀನಿ ಆಲ್ರೆಡಿ. 40 ವರ್ಷ ಆದ್ಮೇಲೆ ಶುಗರ್ ಬಂದ್ಬಿಡ್ಬೋದಾ? ಹಾರ್ಟ್ ಬಂದ್ಬಿಟ್ರೆ, ಸೊಂಟ ನೋವು ಬಂದ್ಬಿಟ್ರೆ, ನನ್ನ ಮಕ್ಕಳು ನನ್ನ ಮಾತು ಕೇಳದೆ ಇದ್ರೆ, ನಮ್ಮ ಅವ್ರಂಗ ಆಗ್ಬಿಟ್ರೆ ಅಂತ ನೀನೇ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ? ಇದಕ್ಕೇನಾಗುತ್ತೆ? ಇನ್ನೂ ಹೆಚ್ಚಿನ ಹೇಳಬೇಕಾದ್ರೆ ಸ್ವಾಮಿ ಶಿವಾನಂದ ಅವರ ಶಿವಯೋಗ ಅಂತೇಳಿ ಯೂಟ್ಯೂಬ್ ಅಲ್ಲಿ ಹೊಡೀರಿ, ಎಲ್ಲ ಬರುತ್ತೆ. ಕೃಷಿಯಲ್ಲಿ ಕನ್ನೇರಿ ಮಠದ ಸ್ವಾಮೀಜಿ ಅದೃಶ್ಯ ಸಿದ್ದೇಶ ಅಂತ ಹೊಡೆದ್ರೆ ಅದು ಬರುತ್ತೆ. ಇದಿಷ್ಟನ್ನ ನಾನು ನಿಮ್ಮ ಜೊತೆಯಲ್ಲಿ ಹೇಳಿದ್ದೀನಿ. ಇದು ಇಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾವು ಪಾಪ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಬಂದಿದ್ರಂತೆ, ಅವ್ರ ಗುಂಪಲ್ಲಿ ನೋಡಿದ್ರೆ ಅಷ್ಟೇ. ಇನ್ಯಾರು ಬಂದಿದ್ರು? ಗಣೇಶನ್ ನೀವೆಲ್ಲ ನಿಮ್ಗೆ ಏನಾದ್ರು ಅನುಕೂಲ ಆಗಿದೆ ಅದಕ್ಕೆ ಅವ್ರ ಕಾರಣ. ಕುಳಿತುಕೊಂಡು ಮಂಡಿ ನೋವು ಯಾವತ್ತೋ ಸಂಡೇ ಸಿಕ್ಕೋದು ಅಪರೂಪ. ನಮಗೆ ಗೊತ್ತು, ನನಗೆ ಗೊತ್ತು, ನಿಮಗೆ ಸಿಕ್ಕೋದು ಸಂಡೇ ವಾರಕ್ಕಂತೆ. ನಮ್ಗೇನು ಹೇಳಿಲ್ಲ, ನಮಗೂ ಏನಾದ್ರು ಅನುಕೂಲ ಆಗಿದೆ ಅವ್ರ ಕಾರಣ. ಏನಾದ್ರು ನಿಮ್ಗೆ ಏನಾದ್ರು ಕಷ್ಟ ಆಗಿದೆ ನಾನು ಕಾರಣ. ಹೇಳಿ, ನಿಮ್ದೇನಾದರೂ ಆರೋಗ್ಯದ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ, ಡೌಟ್ಗಳಿದ್ರೆ ನೇರವಾಗಿ ನೀವು ಕೇಳ್ಬೋದು. ಅದು ಯಾವಾಗ? ಇವಾಗ ಊಟ ಆದ್ಮೇಲೆನಾ? ನಿಮ್ ಟೈಮ್ ಇದೆ ಅಂದ್ರೆ ಊಟ ಆದ್ಮೇಲೆ ಕೇಳಲ್ಲ, ಅಷ್ಟರಲ್ಲಿ ಅವರು ಸ್ವಲ್ಪ ವಿಚಾರ ಮಾಡ್ತಾರೆ. ಆಮೇಲೆ ನಂದು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಈ ಗೋಗಳು ಅಂದ್ರೆ ಪಶು ಗೋ ಏನೇನು ಅದರಿಂದ ನಮ್ಮ ಪ್ರತಿಯೊಬ್ಬರ ಜೀವನಕ್ಕೆ ಯಾವ ರೀತಿ ಒಳ್ಳೇದಿದೆ ಅನ್ನೋದನ್ನ ತಿಳಿಸ್ಬಿಡಿ. ಆಮೇಲೆ ಕೃಷಿ ಬಗ್ಗೆ ಒಂದು ಸ್ವಲ್ಪ ನಾವೆಲ್ಲ ಇಲ್ಲೇ ಇರೋರು, ಬಟ್ ಆದ್ರೂ ಸ್ವಲ್ಪ ಒಲವಂತರು ಇದೆ ಎಲ್ಲರಿಗೂ, ಅದ್ರ ಬಗ್ಗೆ ಒಂದು ಇದನ್ನ ಮಾಡ್ಬಿಡಿ. ಆಮೇಲೆ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಆ ಕುರಿತು ಸ್ವಲ್ಪ ಗೋ ಅಂದ್ರೆ ನಾವೆಲ್ಲ ಒಂದು ಪ್ರಾಣಿ ತಿಳ್ಕೊಂಡಿದ್ದೀವಿ. ಗೋ ಪ್ರಾಣಿ ಅಲ್ಲ, ವಿಶ್ವಮಾತ ಗೋಮಾತ. ನಾವು ನಮ್ಮ ತಾಯಿಯ ಹಾಲನ್ನ 8 ತಿಂಗಳು 10 ತಿಂಗಳು 1 ವರ್ಷ ಕುಡಿದ್ರೆ ಜೀವನ ಪೂರ್ತಿಯವರೆಗೆ ನಾವು ಕುಡಿಯೋದು ಹಾಲು ಯಾವುದೋ ಹಸುವೇ ನಿಜವಾದ ಮಾತೆ. ಅದು ಎಷ್ಟು ಪವರ್ಫುಲ್ ಅಂದ್ರೆ ಇವತ್ತು ಅವ್ರು ನೋಡಿದರೆ ನಿಮಗೆ ಹೇಳ್ಕೊಡೋದಲ್ಲ. ನಾನು ಚಿಕ್ಕ ಹುಡುಗಾಗಿದ್ದಾಗ ಈ ಮಾಡಲು 51 ಮಾಡಲು ಇದು ಅಂದ್ರೆ 51 AC ಬಿಟ್ಟಿರೋದು. ನಾನೇನಾದ್ರೂ ಸರ್ಕಾರಿ ನೌಕರಿಗೆ ಸೇರಿದ್ರೆ ಒಂದು 8-9 ವರ್ಷ ಆಗೋದು ರಿಟೈರ್ಡ್ ಆಗಿ.
60 ವರ್ಷಕ್ಕೆ ಕಳಿಸ್ಬಿಟ್ಟಿದ್ರಲ್ಲ ಹೊರಗಡೆ. ಹಾಗೆ ಒಂದು 9 ವರ್ಷ ಆಗ್ಬಿಡುದು ನಾನು. ಆಗ ನಾನು ಚಿಕ್ಕದಿದ್ದಾಗ ಪಿಂಜಾಪುರ ಅಂತ ಮೈಸೂರಲ್ಲಿ ಒಂದು ಜಾಗ ಇದೆ, ಅಲ್ಲಿ ಗೋವುಗಳನ್ನು ಸಾಕ್ತಾ ಇದ್ರು. ಅದನ್ನ ನೋಡಿ ನೋಡಿ ನನಗೊಂದು ಸ್ವಲ್ಪ ಪ್ರಭಾವ ಬಂತು. ನಮ್ಮ ಡ್ಯಾಡಿ ನಮ್ಮ ಗ್ರಾಮದಲ್ಲಿ, ನನ್ನ ಡ್ಯಾಡಿ ಮಿಲಿಟ್ರಿಯಲ್ಲಿ ಬರ್ಮವಾರು ಆ ವಾರು ಇವಾಗೆಲ್ಲ ಮುಗಿಸಿ ಕೊನೆಗೆ ಮನೆಗೆ ಬಂದರು. ಮನೆಗೆ ಅದು ಸೆಟ್ ಆಗಿಲ್ಲ ಅಂತ ಹೇಳಿ ಪುನಃ ಮಿಲಿಟ್ರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ರೈಲ್ವೆ ಇದರಿಂದ ದಾಟಿ, ಆವಾಗ ನಿಮ್ಮ ಮೆಜೆಸ್ಟಿಕ್ ಇಲ್ಲ ಕೆರೆ, ಆಗ ಅಲ್ಲೇನು ಬಸ್ ಹತ್ತುವಾಗ ಯಾರೋ ಒಬ್ಬ ಹುಡುಗ ಜೊತೆ ಕೈ ಹೇಳಿದೆ, ಏನೋ ಇಲ್ಲಿದ್ಯಾ ಅಂತ. ಇಲ್ಲ ನಾನು ಈ ಥರ ಪುನಃ ವಾಪಸ್ ಹೋಗ್ಬಿಡ್ತೀನಿ, ನನಗೆ ಯಾಕೋ ಸರಿ ಆಗ್ತಾಯಿಲ್ಲ. ಅವ್ರು ಹೇಳಿದಂತೆ ಮಿಲಿಟ್ರಿಯಿಂದ ವಾಪಸ್ ಬಂದಾಗ ನೀವು ಯಾವ ಟೈಮ್ನಲ್ಲಿ ಬಂದ್ರೂ ಸೇರಿಸ್ಕೊಡ್ತೀವಿ. ಆಗ ಇಲ್ಲ ನಾನು ಇಲ್ಲೇ ಬಂದ್ಬಿಡು, ಮೈಸೂರಿನಲ್ಲಿ ಮಹಾರಾಜರು ಸೇರಿಸ್ಕೊಡ್ತಾರೆ, ಸೇಮ್ ಸಂಬಳ, ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಅವಾಗ ಊಟ ತಿಂಡಿ ಸಿಕ್ಕಿ ಸಾಕು, ದೊಡ್ಡ ವಿಚಾರ ಅಂದರೆ ಊಟ ತಿಂಡಿನೇ ಅವಾಗ ಅಲ್ವಾ ಕೊಡ್ತಾರೆ ಅಂದಾಗ ಅಲ್ಲಿ ಹೋಗಿ ಸೇರಿಕೊಂಡು ಆದ್ಮೇಲೆ 15 ವರ್ಷ ಸರ್ವಿಸ್ ಮಾಡೋದ್ಮೇಲೆ ನಮಗೆಲ್ಲ ಜಮೀನು ಕೊಟ್ಟು ನಾವೆಲ್ಲ ಹೋಗಿ ಮೈಸೂರು ಹತ್ರ, ಮೈಸೂರಿನ ಪಕ್ಕದಲ್ಲಿ ಹುಣಸೂರಿನ ಒಂದು 14 ಕಿಲೋಮೀಟರ್ ಚೌಡಿಕಟ್ಟೆ ಅಂತ, ಅಲ್ಲೆಲ್ಲ ನಮಗೆ ಮಿಲಿಟರಿ ಲ್ಯಾಂಡು, ಅದು ಬರೀ ಫುಲ್ ಕಾಡಾಗಿತ್ತು. ಅಲ್ಲಿ ನಾವೇನು ಮಾಡ್ತಾ ಇದ್ರು, ಡ್ಯಾಡಿ ಕೃಷಿ ಮಾಡುವಾಗ ಒಂದು 15ರಿಂದ 20 ಜೊತೆ ಎತ್ತುಗಳು ಉಳೋದಕ್ಕೆ. ಕಾಮನ್ ಆವಾಗ ಒಂದು ಮನೆಗೆ 15 ಹಸು 20 ಹಸು ಇದೆ ಅಂದ್ರೆ ಅದು ಸ್ವಾಭಾವಿಕ. ಅದು ನಿಮಗೂ ಗೊತ್ತಿರ್ಬೋದು, ದೊಡ್ಡ ಮನೆ ಅಂದ್ರೆ ಮಧ್ಯದಲ್ಲಿ ಹಸು, ಸುತ್ತ ಮನೆ, ಹೌದಾ? ನಾಯಿ ಹೊರಗಡೆ ಇರ್ತಾ ಇತ್ತು, ಹೌದಾ? ಈಗ ನಾಯಿ ಮನೆ ಹೊರಗಡೆ, ಹಸು ಬೀದಿಗೆ, ಹೌದಾ? ಆ ಹಸು ಬೀದಿಗೆ ಬಂದಿರೋದ್ರಿಂದ ನಮ್ಮ ಆರೋಗ್ಯ ಬೆಳೆದಿರುತ್ತೆ. ಹಸು ಬೀದಿಗೆ ಬಂದಿದ್ದರಿಂದ ಏನಾಯ್ತು, ಹೆಚ್ಚಪ್ಪು ಜರ್ಸಿ ಬಂತು. ಹೆಚ್ಚಪ್ಪು ಜರ್ಸಿ ಹಸುವಿನ ಹಾಲಲ್ಲಿ ಔಷಧೀಯ ಗುಣಗಳಿಲ್ಲ. ಆಮೇಲೆ ಅವ್ರು ನೋಡಿದ್ದಾರೆ ಹಸುಗಳು ಎಲ್ಲ ಲಾಚಾರು, ಯಾರೋ ಕುಯ್ಯಕ್ಕೆ ತಗೊಂಡು ಹೋಗುವಂತ ಅನ್ನೋದು. ಗೋಶಾಲೆಗೆ ಇಟ್ಕೊಂಡಿದ್ದೀನಿ, ಇವತ್ತು 33 ಹಸುಗಳು ಸಾಕ್ಬೇಕಾದ್ರೆ ನನಗೆ ಒಂದು ದಿನಕ್ಕೆ 5,000 ರೂಪಾಯಿ ಖರ್ಚು ಬರುತ್ತೆ. 5,000 ರೂಪಾಯಿ ಖರ್ಚು ಬರುತ್ತೆ. ಒಂದು ಹಸು ಒಂದು ದಿನಕ್ಕೆ 100 ರೂಪಾಯಿ ಹುಲ್ಲು ತಿನ್ನುತ್ತೆ. 33 ಹಸು ಅಂದ್ರೆ 3,300 ರೂಪಾಯಿ ನನಗೆ ಹುಲ್ಲು ಬೇಕು. 3 ಜನರನ್ನ ತೊಳೆಯೋದು, ಮೇಂಟೈನ್ ಮಾಡೋದು, ತೊಳೆಯೋದು, ಅದಕ್ಕೆ ಹುಲ್ಲು ಹಾಕೋದು, ಹುಲ್ಲು ಕಟ್ ಮಾಡೋದು, ಅದನ್ನು ತಗೊಂಡೋಗೋದು, ಸಾರಿಸೋದು, ಗುಡಿಸೋದು, 3 ಜನ ಕೆಲಸ ಬೇಕು. ಅವ್ರಿಗೆ 500 ರೂಪಾಯಿ 1,500 ರೂಪಾಯಿ ಇತ್ತು. ನನಗೆ ಒಂದು ದಿನಕ್ಕೆ 5,000 ರೂಪಾಯಿ ನನಗೆ ಬೋರ್ಗೆ ಬೇಕು. ಜನರಿಗೆ ಬಹಳ ಆಶ್ಚರ್ಯ, ಏನು ಇನ್ಕಮ್ ಇಲ್ಲದೆ ಹೇಗೆ ಸಾಕ್ತಾ ಇದ್ದೀನಿ ಅಂದ್ರೆ, ಅದು ಹೇಗೋ ಸಾಕೊಂಡು ಹೋಗ್ತಾ ಇದ್ದೀನಿ. ನಾನು ಯೋಗದಲ್ಲಿ ಬರೋ ಫೀಸು, ನನ್ನ 30 ಎಕರೆ ತೆಂಗಿನ ತೋಟದಲ್ಲಿ ಬರುವಂತ ದುಡ್ಡನ್ನೆಲ್ಲ ನಾನು ಗೋಶಾಲೆಗೆ ಹಾಕ್ತಾ ಇದ್ದೀನಿ. ಸರ್ಕಾರದಿಂದ ನನಗೆ 1 ಪೈಸಾ ದುಡ್ಡಿಲ್ಲ. ತುಂಬಾ ಜನ ಬಂದು ಕೇಳ್ತಾರೆ, ಗೋಶಾಲೆ ಮಾಡಿದ್ದಾರೆ, ತುಂಬಾ ದುಡ್ಡು ಬರ್ತಾ ಇದೆ ಅಂತ. 1 ಪೈಸಾ ಇರೋರು ನನ್ನ ಅಕೌಂಟ್ ನಂಬರ್ ಬೇಕಾದ್ರೆ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸರ್ಕಾರದಿಂದ 1 ಪೈಸಾ ತಗೊಳ್ತಾ ಇಲ್ಲ ನಾವು. ಜನರೆಲ್ಲ ಮಾತಾಡ್ತಾರೆ, ವಿಶ್ವಮಾತಾ, ಗೋಮಾತಾ, ಗೋವಿನ ಮಹಿಮೆ ಬಗ್ಗೆ ಮಾತಾಡ್ತಾರೆ. ಅದು ಮುಖ್ಯ ಅಲ್ಲ. ತುಂಬಾ ಜನ ಕರ್ಪೂರ, ರೇಷ್ಮೆ ಬಟ್ಟೆ ಎಲ್ಲ ತರ್ತಾರೆ, ಹಸುವಿಗೆ ಪೂಜೆ ಮಾಡ್ತೀವಿ ಅಂತ. ಪೂಜೆ ಮಾಡಕ್ಕೆ ಬರಬೇಡ್ರಯ್ಯ, ನಮ್ಮ ಹಸುವಿಗೆ ಹುಲ್ಲು ಕೊಡಿ. ನಿಮ್ಗೆ ಏನಾದ್ರು ಹಸುವಿನ ಮೇಲೆ ಪ್ರೀತಿ ಇದೆ, ಹುಲ್ಲು ಕೊಡಿ. ಹುಲ್ಲು ಕೇಳ್ತಾ ಇದ್ದೀವಿ ನಾವು. ಯಾರಿಂದ ನಾವು ಏನು ಇದುವರೆಗೂ ನಿರೀಕ್ಷೆ ಮಾಡಿಲ್ಲ. ನಾವು ಕೇಳ್ಬೇಕು ನಮ್ಮ ಹಸುವಿಗೆ ಹುಲ್ಲು. ಯಾಕೆ ಅಂತ ಹೇಳಿದ್ರೆ, ಒಂದು ಹಸು 1 ಕೆಜಿ ತೊಪ್ಪೆ ಹಾಕಿದ್ರೆ ಆ ತೊಪ್ಪೆ ಭೂಮಿ ಒಳಗಡೆ ಸೇರಿದ್ರೆ 12 ಲೀಟರ್ ನೀರನ್ನು ಹಿಡ್ಕೊಳ್ಳೋ ಸಾಮರ್ಥ್ಯ ಭೂಮಿಗೆ ಬರ್ತದೆ. ಒಂದು ಎತ್ತನ್ನು ನಾವು ಉಳುವಾಗ ಅದು ರಿಸರ್ಚ್ ಮಾಡಕ್ಕೆ ಶುರು ಮಾಡಿದ್ರೆ 1-1.5 ಕಿಲೋಮೀಟರ್ ರಿಸರ್ಚ್ ಮಾಡೋದೇ ಅದು. ಆ ಭೂಮಿ ಅಷ್ಟೆಲ್ಲ ಪರ್ವತ ಆಗುತ್ತೆ. ಒಂದು ಹಸುವಿನ ಗೊರಸು ನೆಲಕ್ಕೆ ತಗುಲಿದ್ರೆ ಅಲ್ಲಿ ನೀರು ಸೆರೆ ಮೇಲೆ ಬರುತ್ತೆ. ಒಂದು ಹಸುವಿನ ಭುಜ ಇದೆಲ್ಲ ಕಾಸ್ಮಿಕ್ ಎನರ್ಜಿಯನ್ನು ಎಳೆಯುತ್ತೆ. ಒಂದು ಹಸುವನ್ನ ನೀವು ದಿನನಿತ್ಯ ಒಂದು ಸ್ಪರ್ಶ ಮಾಡಿದ್ರೆ, ಮೈ ಮೇಲೆಲ್ಲ ಕೈ ಹಾಕಿ ಸ್ಪರ್ಶ ಮಾಡಿದ್ರೆ BP ಶುಗರ್ ನಾರ್ಮಲ್ ಬರುತ್ತೆ. ಒಂದು ಹಸು ಮೇಲೆ ಕೈ ಹಾಕಿ ಒಂದು ವೈಬ್ರೇಷನ್ ಬರುತ್ತೆ ಹಸುವಿನ ಮೈ ಮೇಲೆ. ಮತ್ತೆ ಅದರ ಕಪ್ಪೆನ ವಾಸನೆ ತಗೊಳ್ಳಿ. ಅಸ್ತಮಾದಮ್ಮು ಆಮ್ಲಜನಕವನ್ನು ಬಿಡುವಂತ ಏಕೈಕ ಪ್ರಾಣಿ ಹಸು ಅಂತ ಹೇಳ್ತಾರೆ. ಈ ಹಸುಗಳನ್ನ ನಾವು ಉಳಿಸಿದ್ರೆ ಮಾತ್ರ ನಮ್ಮ ಭೂಮಿಯಲ್ಲಿ ಆದಂತ ವಿಷದ ಆಹಾರವನ್ನು ನಾವು ಉಳಿಸುವುದನ್ನು ಕಡಿಮೆ ಮಾಡಬಹುದು. ಮತ್ತೆ ಭಾಷಣ ಮಾಡೋದ್ರಿಂದ ಹಸು ಬರೋಲ್ಲ. ನಾವು ಒಂದು ಮರದ ಗಾಣವನ್ನು ಹಾಕಿದ್ದೇವೆ. ಒಂದು ಮರದ ಗಾಣದಿಂದ ನಾವು 8 ಹಸುಗಳನ್ನು ರಕ್ಷಣೆ ಮಾಡಬಹುದು. ಯಾಕೆಂದ್ರೆ ಒಂದು ಜೊತೆ ಎತ್ತುಗಳು ಕಟ್ಟಿದ್ರೆ 3 ಅವರ್ ಸುತ್ತದ ಮೇಲೆ ರೆಸ್ಟ್ ಕೊಡ್ತೀವಿ, ಇನ್ನೊಂದು ಜೊತೆ ಎತ್ತು ಕೊಡ್ತೇವೆ. ಹಾಗೆ ನಮ್ಮ ಹತ್ರ 4 ಜೊತೆ ಗಾಣವನ್ನು ಸುತ್ತಕ್ಕೆ ಎತ್ತುಗಳು ಇಟ್ಕೊಂಡಿದ್ದೀವಿ. ಇವತ್ತು 70 ರೂಪಾಯಿ 80 ರೂಪಾಯಿ ಎಣ್ಣೆಯನ್ನು ತಿಂದು ಎಲ್ಲ ಜನ ನಾಶ ಆಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಯೋಗಾಭ್ಯಾಸಗಳೆಲ್ಲ ಸೇರಿ ನಮ್ದೊಂದು ಗಾಣವನ್ನು ಹಾಕಿಸಿದೆ. ನಾವು ಅಲ್ಲಿ ಬರೋದು 30ರಿಂದ 40 ಲೀಟರ್ ಎಣ್ಣೆಯನ್ನ ನಮ್ಮ ಯೋಗಾಭ್ಯಾಸಗಳು ಕೊಟ್ಕೊಂಡು, ನಾನು ಹೇಳೋದು ಇಷ್ಟೇ ಅಪ್ಪ ನಿಮಗೆ, ನಿಮ್ಮ ಹತ್ರ ಇನ್ನೇನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ನಾನು ಹೇಳುವ ವಸ್ತುಗಳನ್ನ 10 ಮಂತ್ಸ್ ಬಳಸಿ, 10 ತಿಂಗಳು ಬಳಸಿ ಸಾಕು. ನಿಮ್ಮ ದೇಹದಲ್ಲಿ ಎಲ್ಲ ಕಾಯಿಲೆ ತಾನಾಗಿ ಹೋಗುತ್ತೆ. 10 ತಿಂಗಳು
ಕೆಲವರು ಬರ್ತಾರೆ ನೋಡಿ 80 kg ಇದ್ದೀನಿ, ನಾನು ನಾಳೆ ಮದುವೆಗೆ ಹೋಗ್ಬೇಕು, ನನಗೆ ಈ ಡ್ರೆಸ್ ಹಾಕೊಂಡು ಹೋಗ್ಬೇಕು, ನನ್ನ ಸ್ವಿಮ್ ಲೆಸ್ ಮಾಡ್ಬಿಡಿ ಅಂತ ಹೇಳಿ ನಾನು ಏನ್ ಮಾಡೋದು? ಎಷ್ಟು ವರ್ಷದಿಂದ ದಪ್ಪ ಇದ್ದೀನಿ? 10 ವರ್ಷದಿಂದ. ನನಗೆ 10 ತಿಂಗಳು ಟೈಮ್ ಕೊಡಿ, 10 ತಿಂಗಳು ಟೈಮ್ ಕೊಡಿ, ನಾನು ಬೊಂಬೆ ಮಾಡ್ಬಿಡ್ತೀನಿ ದೇಹ. ಯಾರು ಯಾಕೆ 10 ತಿಂಗಳಲ್ಲಿ ನಿನ್ನ ದೇಹನ ಬೊಂಬೆ ತರ ಚಿಕ್ಕ ಮಾಡಿಸ್ಕೊಂಡೆ. ನಾನು ಹೇಳ್ತೀನಿ ಕೇಳಿ ಇಷ್ಟ. ಹಾಗೆ ಹಸುವು ಆ ವಾತಾವರಣದಲ್ಲಿದ್ದಾಗ ಆಮ್ಲಜನಕ ಹೆಚ್ಚಾಗುತ್ತೆ, ಭೂಮಿ ಫಲವತ್ತಾಗುತ್ತೆ, ಮತ್ತೆ ಅದರ ಹಸುವಿನ ಹಾಲು ತುಂಬಾ ಶ್ರೇಷ್ಠ. ನಾವು ತಂದಿರೋ ತುಪ್ಪಕ್ಕೆ ರೇಟ್ ಏಕೆ ಜಾಸ್ತಿ ನೋಡಿ. ನನಗೆ ದೊಡ್ಡ ಸಮಸ್ಯೆ ಬಂದಿರೋದು ಮಾರ್ಕೆಟಿಂಗ್. ಏನ್ ಮಾರ್ಕೆಟಿಂಗು ಯಾರು ಅರ್ಥ ಮಾಡಕ್ಕಾಗಲ್ಲ. 1 kg ತುಪ್ಪ ಆಗಕ್ಕೆ 40 ಲೀಟರ್ ಹಾಲು ಬೇಕು. 1 kg ತುಪ್ಪಕ್ಕೆ ಎಷ್ಟು ಲೀಟರ್ ಬೇಕು ಹಾಲು? 40 ಲೀಟರ್ ಹಾಲು. ಅದು 40 ಲೀಟರ್ ಹಾಲಿಗೆ ಇವತ್ತು ಸರ್ಕಾರನೇ ಫಿಕ್ಸ್ ಮಾಡಿದೆ 60 ರೂಪಾಯಿ ಅಂತ. 6 24 2400 ರೂಪಾಯಿ ಹಾಲಿಗೆ ರೇಟ್ ಆಯ್ತು. ಮತ್ತೆ ಅದನ್ನ ಕಾಯಿಸಿ ಬೆಣ್ಣೆ ತೆಗೆದು ಗಾಜಿನ ಬಾಟ್ಲಿಗೆ ಹಾಕಿ ಮುಚ್ಚಲ ಹಾಕಿ ಲೇಬಲ್ ಹಾಕಿ ಮನೆಗಂಟ ತಂದು ಕೊಡುವಾಗ ಎಷ್ಟು ಬಿಡ್ಬೇಕಪ್ಪ? ರೇಟ್ ಜಾಸ್ತಿ. 1500 ಮಾಡಬೇಕು. ನಾವು ಅದನ್ನ ನಮ್ಮದೇ ಹಸುವಾಗಿರೋದ್ರಿಂದ 1000 ರೂಪಾಯಿ ಕೊಡ್ತಾ ಇದ್ದೀವಿ. ಅರ್ಧ ಕೆಜಿಯನ್ನ 1000 ರೂಪಾಯಿ ಕೊಡ್ತಾ ಇದ್ದೀವಿ. KMF ಅವರು 350 ಕೊಡ್ತಾರಲ್ಲ, ಹೇಗೆ ಅಲ್ವಾ? ಆ 350 ತಗೊಂಡು ತಿಂತೀರಾ, ತಮ್ಮ ಏನು 1000 ರೂಪಾಯಿ ತಗೊಂಡು ತಿಂತೀರಾ? ಇಲ್ಲಿ ಬಂದಿರೋದು ದೊಡ್ಡ ಸಮಸ್ಯೆ ನನಗೆ. 350 ರೂಪಾಯಿಗೆ KMF ಬರೋದು ಅದು ತುಪ್ಪನೇ ಅಲ್ಲ, ಅದು ತೆಗಿತಾರಲ್ಲ ಫ್ಯಾಟ್. ರೈತರು ಹಾಲು ಕರೆಯುವಾಗ ನೀವು ನೋಡ್ಬೇಕು, ಯೂರಿಯಾ ಹಾಕ್ತಾರೆ, ಮೀಟರ್ ಬರಲಿಂದ ಹಾಳು ಮೂಳು ಯಾವ್ಯಾವುದೋ ಪೌಡರ್ ಹಾಕ್ತಾರೆ. ಅದೆಲ್ಲ ತುಪ್ಪ ತಂದು ನೀವು ನೆಕ್ತೀರಿ. ಅದೇ ತುಪ್ಪನ ರಾಮದೇವ್ ಬಾಬಾ ತಗೊಂಡೋಗಿ ದೇಶಿ ಗಾಯಕ ಗೀ ಅಂತ 450 ಮಾಡ್ತಾನೆ, ಸ್ವದೇಶಿ ಅಂದ್ಬಿಟ್ಟು ನೀವು ಅದನ್ನು ಪುನಃ ನೆಕ್ತೀರಿ. KMF ತುಪ್ಪ ತಗೊಂಡೋಗ್ತಾ ಇರ್ಬೋದು ರಾಮದೇವ್ ಬಾಬಾ. ಬೇಕಾ ಸ್ವಾಮಿಗಳಿಗೆ ಈ ದುರಂತ ಬೇಕಾ? ಏನಾಗಿದೆ ಪರಿಸ್ಥಿತಿ? ಇದು ಹಸುವಿನಲ್ಲಿರುವಂತ ಪರಿಸ್ಥಿತಿ. ಅದಕ್ಕೆ ನಾವು ಗೋವನ್ನು ಸಾಕಲಿಕ್ಕೆ ನಮ್ಮ ಯಾವುದೇ ವಸ್ತುವಿನ ಮೇಲೆ ನಾವು MRP ಹಾಕಿಲ್ಲ, ಗೋ ಸೇವಾ ಕಾಣಿಕೆ ಅಂತ ಹಾಕಿದ್ರು. ಕಡಲೆಕಾಯಿ ಎಣ್ಣೆ ಅದೇ ರೇಟ್ ಹಾಕಿದ್ರು ನಾವು. ಯಾಕೆಂದ್ರೆ ಇವತ್ತು ಕಡಲೆಕಾಯಿ ಎಣ್ಣೆ 70 ರೂಪಾಯಿ ಮಾಡ್ತಾ ಇದ್ದಾರೆ, ನಾನು 400 ರೂಪಾಯಿ ಮಾಡಬೇಕು. ನಾನು ಎಷ್ಟು ಸಮಸ್ಯೆನ ಎದುರಿಸ್ತಾ ಇರ್ಬೋದು. ಕೊಬ್ಬರಿ ಎಣ್ಣೆ 150 ರೂಪಾಯಿ ಮಾಡ್ತಾರೆ, ನನ್ನ ಕೊಬ್ಬರಿ ಎಣ್ಣೆಗೆ 500 ರೂಪಾಯಿ. ನೋಡಿ, 1 kg ಕೊಬ್ಬರಿಗೆ ಎಣ್ಣೆಗೆ 3 kg ಕೊಬ್ಬರಿ ಬೇಕಪ್ಪ. ಇದೆಲ್ಲ ಜನರಿಗೆ ಲೆಕ್ಕ ಹೇಳಿ ಅರ್ಥ ಮಾಡಿ ನಾವು ವಸ್ತುವನ್ನು ಮಾರಿ ದನಗಳಿಗೆ ಹುಲ್ಲು ಹಾಕಬೇಕು. ನಮಗೇನಿಲ್ಲ, ಒಂದು ಶರ್ಟ್ ಬೇಕಾದ್ರೆ 6 ತಿಂಗಳ 1 ವರ್ಷ 5 ವರ್ಷ ಬೇಕಾದ್ರೆ ಶರ್ಟ್ ಪ್ಯಾಂಟ್ ಹಾಕಿ ನಾವು ತಿರುಗಬಹುದು. ಆದರೆ ಹಸುಗಳಿಗೆ ಹುಲ್ಲು ದಿನ ನಾವು ಹುಲ್ಲು ಹಾಕಲೇಬೇಕು, ಕೊಡಲೇಬೇಕು. ಹುಲ್ಲುನ ಅಷ್ಟು ಶಕ್ತಿ ಹಸುವನ್ನ ಸ್ಪರ್ಶ ಮಾಡೋದ್ರಿಂದ. ಮತ್ತೆ ಎಲ್ಲಿ ಹಸುಗಳು ಯಾವ ದೇಶದಲ್ಲಿ ಶ್ರೀಕೃಷ್ಣ ಮಾಡಿದ ಕೆಲಸ ಏನು ಗೊತ್ತಾ? ಎಲ್ಲಿ ಹಸುಗಳು ತುಂಬಾ ಇರ್ತಾವೋ ಅಲ್ಲಿ ಆ ದೇಶ ಸಮೃದ್ಧಿಯ ಸಂಪತ್ತಾಗಿರ್ತದೆ ಅಂತ ಅರ್ಥ. ಹಸುಗಳನ್ನ ಹೆಚ್ಚು ಪೂಜಿಸಿ ಅಲ್ಲ, ದೇಶಿ ಹಸುಗಳಿಗೆ ಅಷ್ಟು ಶಕ್ತಿ ಇದೆ. ಮತ್ತೆ ದೇಶಿ ಹಸುವನ್ನ ಬಳಸಿ ಇವತ್ತು ನನ್ನ 30 ಎಕರೆ ಜಮೀನ ನಾನು ಬರೀ ದನದ ಗೊಬ್ಬರ ಹಾಕಿ ಬೆಳೆ ಬೆಳೀತಾ ಇದ್ದೀನಿ. ನಿಮ್ಗೊಂದು ಅದ್ಭುತ, ಅದು ಯಾವ್ದಾದ್ರು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನೋಡ್ಕೊಳ್ಬೇಕಾದ್ರೆ, ನಮ್ದು ಒಂದೇ ಒಂದು ಗೆಣಸು ಮೊನ್ನೆ 11ನೇ ತಾರೀಕು 12ನೇ ತಾರೀಕಿಗೆ ಮೈಸೂರಿನ ನಂಜರಾಜವಾದ ಛತ್ರದಲ್ಲಿ ಗೆಣಸಿನ ಮೇಳ ನಡೆಯಿತು. ನಮ್ದು ಒಂದು ಗೆಣಸು 88 kg, 88 kg ತೂಕದ ಗೆಣಸು. ಇಡೀ 12ನೇ ತಾರೀಕಿನಲ್ಲಿ ಎಲ್ಲಾ ಪೇಪರ್ನಲ್ಲೂ ಟಿವಿಯಲ್ಲೂ ಬಂದಿತ್ತು. ಇದಕ್ಕೆ ಹೇಗೆ ಸಾಧ್ಯ? ಗೋವಿನ ಗೊಬ್ಬರಕ್ಕೆ ಶಕ್ತಿ ಇದೆ. ಗೋವಾಧಾರಿತ ಕೃಷಿ ನಮ್ದು. ಬಾಳೆಗೊನೆ ಆಶ್ಚರ್ಯ ಆಗ್ತದೆ, ಕೆಲವೆಲ್ಲ ಕೃಷಿ ಅಧಿಕಾರಿಗಳು ಎಲ್ಲ ಗೆಲ್ಲಿದ್ದಾರೆ. ನನಗೆ ಕೃಷಿ ಅಧಿಕಾರಿಗಳ ಕೃಷಿ ಸ್ಟೂಡೆಂಟ್ಗಳನ್ನ ಕಂಡ್ರೆ ಮೈಯೆಲ್ಲ ಉರಿ ಬರೋದು. ಆ ಡಾಕ್ಟರ್ಗಳನ್ನ ನೋಡಿದಂತೂ ಇನ್ನೂ ಮೈಯೆಲ್ಲ ಉರಿ ಬರೋದು. ನೀವು ನಿಮ್ಮ ಡಾಕ್ಟರ್ಗಳನ್ನ ಕೇಳಿ, ನಿಮ್ಮ ಮನೇಲಿ ಕೇಳಿ, ಡಾಕ್ಟ್ರೇ ನೀವು 7 ವರ್ಷ MBBS ಮಾಡ್ಬೇಕೇನಪ್ಪ, ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡ್ಬೇಕು ಅಂತ ಯಾವ ಪ್ರೊಫೆಸರ್ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳಿ. ನೋ, ಯಾರು ಹೇಳ್ಕೊಟ್ಟಿಲ್ಲ. ಯಾರು ಹೇಳ್ಕೊಟ್ರು? ಮೆಡಿಕಲ್ ರೆಪ್ರೆಸೆಂಟೇಟಿವ್ ಬರ್ತಾನಲ್ಲ ಅವನು ಹೇಳ್ಕೊಡೋದು. ಸರ್ ದಿಸ್ ಒನ್ ದಟ್ ಒನ್, ಇದಕ್ಕೆ ಅದು ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಅವನು ಹೇಳ್ಕೊಡೋದು. ಯಾರು? SLCನೋ PUCನೋ ಆಗಿರ್ತಾನೆ, ಅವ್ನು ಬ್ಯಾಗ್ ಇಟ್ಕೊಂಡು ಬರ್ತಾನೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಬರ್ತಾನೆ. ಆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಯಾರು ಕಳಿಸಿರ್ತಾರೆ? ಫ್ಯಾಕ್ಟ್ರಿ ಓನರ್ ಕಳಿಸ್ತಾನೆ. ಹೋಗೋ, ನಿನಗೆ 30% ಕಮಿಷನ್, ಕಾರ್ ಕೊಡ್ತೀನಿ, ಬ್ಯಾಗ್ ಕೊಡ್ತೀನಿ, ಸುಳ್ಳು ಹೇಳಿ ಮೋಸ ಮಾಡು, ಜನರಿಗೆ ಹಂಚು, ತಿಂದು ಸಾಯಿ ಅಲ್ಲ, ಸಂಪಾದನೆ ಮಾಡಿ ದುಡ್ಡನ್ನು ನಮ್ಗೆ ಬರಲಿ.
ಈ ರೀತಿ ನಿಮ್ಮ ಮೇಲೆ ಜೂಜಾಡ್ತಾ ಇದ್ದಾರೆ, ದಯಮಾಡಿ ನಿಮ್ಮ ಮೇಲೆ ನನಗೆ ಒಂದು ನೋವು ಏನಂದರೆ ಯೋಚನೆ ಮಾಡಿ, ಬಲಿಪಶು ಆಗಬೇಡಿ. ಇದೊಂದು ವಿಷಯದ ವರ್ತೂಲ ಸಿಗಾಕೊಂಡಿದ್ದೀವಿ ನಾವೆಲ್ಲ. ಸರ್ಕಾರನೇ ಹೇಳುತ್ತೆ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿಸಿ, ಮಕ್ಕಳಿಗೆ ಡಿ ವಿಟಮಿನ್ ಕಮ್ಮಿ ಆಗಿದೆ, ಡಿ ವಿಟಮಿನ್ ಕಡಿಮೆ ಆಗುತ್ತೆ, ಏನು ಮಾಡಬೇಡ್ರಿ, ಮಾಡಿ ಉಂಗ್ರೆ ಮಾಡಬೇಕು, ದೇಹಕ್ಕೆ ಬೇಕಾದ ಎಲ್ಲ ವಿಟಮಿನ್ ತಾನಾಗಿ ಬರುತ್ತೆ. ಯಾರಿಗಾದ್ರೂ ಡಾಕ್ಟರ್ ಹೇಳ್ತಾರೆ ಡಿ ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಳ್ಳಿ, ಬೇಡ, ಬೆಳಿಗ್ಗೆ ಮತ್ತೆ ಸಂಜೆ 5 ನಿಮಿಷ ಬಿಸಿಲಲ್ಲಿ ಕೂತ್ಕೊಳ್ಳಿ, ಮತ್ತೆ ತುಂಬಾ ಡಿಪ್ರೆಷನ್ ಆಗಿದ್ದಾಗ ಯೋಗ ನೆಲ್ಲ ಮಾಡಬಾರ್ದು, ನಿಮ್ಮ ನೋವಿಗೆ ತುಂಬಾ ಡಿಪ್ರೆಷನ್ ಆಗಿದ್ದಾಗ RCC ಮೇಲೆ ಹೋಗ್ಬಿಟ್ಟು ನೋಡಿ ಮಲ್ಕೊಂಡಿ, ಆಮೇಲೆ ಆಗಲೇ ಹೇಳಿದ್ನಲ್ಲ ಇದು ಕಣ್ಣ ತೆರೆದು ಹಾಗೆ ಫುಲ್ ಬ್ಲೂ ಅನ್ನು ನೋಡ್ತಾ ಇರ್ಬೇಕು ಆಕಾಶದಲ್ಲಿ, ಒಂದು 5 ನಿಮಿಷ ಬ್ಲೂನೇ ನೋಡ್ತಾ ಇರ್ಬೇಕು. ಆ ಬ್ಲೂ ಬಿಟ್ಟು ಏನು ಕಾಣಬಾರ್ದು. ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ನೋಡಕ್ ಆಗಲ್ಲ, ಅದಕ್ಕೆ ನೋಡಿದ್ರೆ ಸ್ವಲ್ಪ ಬೇಕಾದ್ರೆ ಹಿಂಗೆ ಲೈಟ್ ಕರ್ಕರಿ ಹಿಂಗೆ ತಡೆ ಹಾಕೊಡಿ, ಹಿಂಗೆ ಲೈಟ್ ಹಾಕೊಡಿ, ನೇರ ಹೋಗ್ಬಿಡಿ, ಫ್ಲಾಟ್ ಬೇರೆ ಹೋಗಿ ಲಾಸ್ಟ್ ಹೋಗ್ಬಿಟ್ಟು ಹಿಂಗೆ ಮಾಡ್ಕೊಡಿ, ಅವಾಗ ಫುಲ್ಲು ನಿಮ್ಗೆ ಆಕಾಶ ಕಾಣುತ್ತೆ. ಒಂದು 5 ನಿಮಿಷ ಆ ಬ್ಲೂನಲ್ಲಿ ನೀವು ನೋಡ್ತಾ ಇದ್ರೆ ಸ್ಟ್ರೆಸ್ ತಾನಾಗೇ ಹೋಗ್ಬಿಡುತ್ತೆ. ಎಷ್ಟು ಬ್ಲೂ ನೋಡ್ತಾ ಇರ್ತೀರಿ ಅಷ್ಟು ನಿಮ್ಮ ಮನಸ್ಸಿಗೆ ಶಕ್ತಿ, ಎಷ್ಟು ಗ್ರೀನ್ ನೋಡ್ತಾ ಇರ್ತೀರಿ ಅಷ್ಟು ಕಣ್ಣಿಗೆ ಶಕ್ತಿ, ಎಷ್ಟು ವೈಟ್ ನೋಡ್ತಾ ಇರ್ತೀರಿ ಮನಸ್ಸಿಗೆ ಶಾಂತಿ. ಇದಕ್ಕೆ ಹೇಳೋದು ಕಲರ್ ಥೆರಪಿ ಅಂತ, ಗೊತ್ತಾಯ್ತಾ? 1ನೇ ತಾರೀಕಿನಲ್ಲಿ ಹುಡುಗರಿಗೆ ಯಾವ ಕಲರು, 2ನೇ ತಾರೀಕಿನಲ್ಲಿ ಹುಡುಗರಿಗೆ ಯಾವ ಕಲರು, ಈ ಮೂರ್ಖರು ಬೆಳಿಗ್ಗೆದ ಸಾಯಂಕಾಲದವರು ನಿಮಗೆ ಆ ಆಚಾರ ಇದೆ, ಈಗ ಆಚಾರ ಇದೆ, ಆ ದೋಷ ಇದೆ, ಈ ದೋಷ ಇದೆ ಅಂತ ಹೇಳ್ತಾರಲ್ಲ, ಅದ್ರ ಬದಲು ಪಾಪಿಗಳ ಈ ಮಾತ್ರೆ ತಿನ್ಬೇಡಿ, ಈ ಪೇಸ್ಟ್ ಬಳಸಬೇಡಿ, ಹಿಂಗ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಟಿವಿಲಿ. ಗರುಡ ದೋಷ ಇದೆ, ಸುಬ್ರಹ್ಮಣ್ಯಕ್ಕೆ ಹೋಗಿ ಗರುಡನ ಶಾಂತಿ ಮಾಡಿಸ್ಕೊಂಬ ಅಂತ ಹೇಳ್ತಾರೆ. ನಾವು ಕೈಯನ್ನು ಹೀಗೆ ಲಾಕ್ ಮಾಡ್ಕೊಳ್ಬೇಕು. ಹೀಗೆ ಎಂತ ಗರುಡ ದೋಷ ಇದೆ, ಹಾವಿನ ದೋಷ ಇದೆ, ಸರ್ಪ ದೋಷ ಇದೆ, ಔಷಧಿ ವೆರಿ ಪವರ್. ಹೀಗೆ ವಿರುದ್ಧ ಗರುಡ ಯಾರು? ಹಾವುಗಳಿಗೆ ರಾಜ. ಈ ಗರುಡನೇ ನಿಂತಾದ್ರೆ ಹಾವೇನ್ರಿ ಮಾಡೋದೇ ನಿಮ್ಮನ್ನ? ಹಸುವಿನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ನವಗ್ರಹಕ್ಕೆ ಹೋಗಿಬಿಟ್ಟು ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ಹಾವು ಇರೋದಲ್ಲ, ಹಸುವಿಗೆ ಹುಲ್ಲಾಗ್ಬಿಟ್ಟು ಹಸುವನ್ನು ಸ್ಪರ್ಶ ಮಾಡಿದ್ರೆ ನಿನ್ನ ನವಗ್ರಹ ದೋಷ ಎಲ್ಲ ಹೋಯ್ತು. ನಿಮ್ಮ ಪೂರ್ವಿಕರು ಕಳ್ಕೊಂಡಿರೋ ಆಸ್ತಿ ಎಲ್ಲ ನಿಮಗೆ ಸಿಗ್ಬೇಕಾ? ಮೀನಿಗೆ ಬೆಲ್ಲ ಮತ್ತೆ ಕಡಲೆ ಬೀಜವನ್ನು ಹಾಕಿ ಪ್ರತಿದಿನ ನಿಮ್ಮ ಪೂರ್ವಿಕರು ಕಳ್ಕೊಂಡಿರೋ ಆಸ್ತಿ ಎಲ್ಲ ವಾಪಸ್ ಬರುತ್ತೆ. ಇದು ಸೈನ್ಸ್, ಶಾಸ್ತ್ರ ಅಲ್ಲ. ನಾನು ಹೇಳ್ತಾರೆ ಯಾವುದು ಶಾಸ್ತ್ರ ಅಲ್ಲ. ನವಗ್ರಹಗಳ ದೋಷಗಳು ಕಳಿಬೇಕು, ಪಾಪ ಪರಿಹಾರ ಆಗಬೇಕು. ನಮ್ಮ ಪೂರ್ವಿಕರಿಗೆ ಯಾರೂ ಸ್ವರ್ಗದಲ್ಲಿ ಜಾಗ ಸಿಕ್ಕಿಲ್ಲ, ಎಲ್ಲ ಪಾಪಗಳು ನಡ್ತಾ ಇದ್ದಾರೆ, ನಮ್ಮ ಮನೆ ಅಶಾಂತಿ ಇದೆ ಅಂದ್ರೆ ನಿಮ್ಮ ಪಕ್ಕದಲ್ಲಿರೋ ಗೋಶಾಲೆಗೆ ಹೋಗಿ ಯಾವುದಾದ್ರು ಹಸುಗೆ ನಿಮ್ಮ ಹುಟ್ಟಿದ ಹಬ್ಬದ ದಿನ ಹುಲ್ಲಾಕಿ ಬೆಲ್ಲ ಕೊಡಿ. ನೋಡಿ, ಆ ಸೇಟುಗಳು ಬೆಳಿಗ್ಗೆಯಿಂದ ಸಾಯಂಕಾಲ ಇದ್ರೆ ಬೇಜಾರು ಮಾಡ್ಕೋಬೇಡಿ. ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಮೋಸ ಮಾಡ್ತಾರೆ, ದಗ ಮಾಡ್ತಾರೆ, ಬಡ್ಡಿ ಮೇಲೆ ಬರೀತಾರೆ. ತಿಂಗಳಿಗೆ ಒಂದ್ಸಲ ಏನ್ ಮಾಡ್ತಾರೆ ಗೊತ್ತಾ ಅವರು? ಗೋಶಾಲೆಗೆ ಹೋಗಿ ತೊಪ್ಪೆ ಎತ್ತಾರೆ, ಹಸುಗೆ ಹುಲ್ಲಾಕ್ತಾರೆ, ಸ್ಪರ್ಶ ಮಾಡ್ತಾರೆ. ಅಂದ್ರೆ ಗೋವಿಗೆ ನಾವು ಸೇವೆ ಮಾಡುವಾಗ ನಾವು ಮಾಡುವ ಪಾಪ ಕರ್ಮಗಳು ಮುಗಿಯುತ್ತೆ ಅಂತಲ್ಲ, ಕಡಿಮೆ ಆಗುತ್ತೆ ಅಂತ. ಈಗೆಲ್ಲ ವಿಜ್ಞಾನ, ಹಸು ಬಹಳ ಶ್ರೇಷ್ಠ. ಹಸುವನ್ನ ಆಧರಿಸಿ ನಾವು ಎಲ್ಲಾ ಕೃಷಿ ಮಾಡ್ತಿರೋದನ್ನೇ ಇವತ್ತಿಗೂ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ ಬಂದ್ರೆ ನಮ್ಮಲ್ಲಿ ಆಶ್ಚರ್ಯ ಪಡ್ತಾರೆ. ಏನ್ರಿ 50 kg ಮನೆ ಹೆಂಗ್ರಿ ಬರ್ತದೆ, ಇದ್ರಲ್ಲಿ ಗೆಣಸು ಇಷ್ಟಪ್ಪ ಬರ್ತದ ಅಂತ ನೋಡ್ಕೊಂಡೇ ಹೇಳ್ತಾನೆ ಬರ್ತಾ ಇದೆ ಅಂತ. ನಾನು ಅಮೆರಿಕದಿಂದ ತರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಮ್ಮ ತೋಟದಲ್ಲೇ ಎಲ್ಲ ಬರುತ್ತೆ, ಎಲ್ಲ ಸಾಧ್ಯ ಇದೆ. ಭೂಮಿಗೆ ಶಕ್ತಿ ಇದೆ, ಗೋವಿಗೆ ಶಕ್ತಿ ಇದೆ. ಕೃಷಿ ಎಲ್ಲರೂ, ನಮ್ಮ ದೇಶವೇ ಕೃಷಿ ಪ್ರಧಾನವಾದ ದೇಶ. ಕೃಷಿಯಲ್ಲಿ ಇರುವಷ್ಟು ಖುಷಿ ಯಾವುದೂ ಇಲ್ಲ.
ಸುಮಾರು 21 ವರ್ಷದ ಹಿಂದೆ. ಅಂದರೆ ಆಗ ನಿಮ್ಮ ಈ ಇದೆಲ್ಲ ಬೆಂಗಳೂರು ಇವಾಗ ನಾನು ನೋಡಿದಾಗ ಇದೆಲ್ಲ ಏನಿರಲಿಲ್ಲ. ಈಗ ಬಂದರೆ ನನಗೆ ಗೊತ್ತಾಗ್ತಿಲ್ಲ, ಈ ರೋಡ ಆ ರೋಡ ಅಂತ ಇರೋ ಗೊತ್ತಾಗ್ತಿರಲಿಲ್ಲ. ಅಲ್ಲಿ ನಿಮ್ಮ ಇನ್ಫೋಸಿಸ್ ಫಸ್ಟ್ ಸ್ಟಾರ್ಟ್ ಆದಾಗ ಇಲ್ಲಿ PTM ಲೇಔಟ್ ಒಂದು ಆಫೀಸು, ಆಮೇಲೆ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ. ಅವಾಗ ಅಲ್ಲಿ ಫ್ಲೈಓವರ್ ಇರಲಿಲ್ಲ. ಅಲ್ಲಿ ನನಗೆ ಸೂರ್ಯ ನಮಸ್ಕಾರ ಹೇಳ್ಕೊಡೋಕ್ಕೆ ನನಗೆ 1 ಗಂಟೆಗೆ 6,000 ರೂಪಾಯಿ ಕೊಡ್ತಾ ಇದ್ದೆ. ಆ 6,000 ರೂಪಾಯಿ ತಗೊಂಡು ನಾನೇ ಯಾವುದೋ ವೃದ್ಧಾಶ್ರಮಕ್ಕೋ ಕಾರುಣ್ಯಕ್ಕೋ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೆ. ಯಾಕೆಂದ್ರೆ ನನಗೆ ಅಷ್ಟು ಹೊಟ್ಟೆಗಿರೋಷ್ಟು ಅನ್ನ ನನಗೆ ಸಿಗ್ತಾ ಇತ್ತು, ಸಾಕು ಕೊಡು ಹೇಳ್ತಾ ಇದ್ದೆ. ಅದಕ್ಕೆ ಹೋಗಲಿಕ್ಕೆ ನನಗೆ 4 ಗಂಟೆ ಹೋಗಲಿಕ್ಕೆ, ಎಲ್ಲಿಂದ BTM ಲೇಔಟಿಂದ ಅಲ್ಲಿ ಹೋಗಕ್ಕೆ 4 ಗಂಟೆ ಅಂದ್ರೆ ಅಷ್ಟು ಟ್ರಾಫಿಕ್ ಜಾಮ್. ಆಮೇಲೆ ಫ್ಲೈಓವರ್ ಆಗಿತ್ತು. ಬರ್ಲಿಕ್ಕೆ 4 ಗಂಟೆ. ಈ 4 ಗಂಟೆ ನಾನು ಹೇಳ್ಕೊಡ್ದು ಇವಾಗ 1 ಗಂಟೆ. ಈ 1 ಗಂಟೆಗೆ ನಾನು 9 ಗಂಟೆ ವೇಸ್ಟ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾನು ಬೆಂಗಳೂರು ಬಿಟ್ಬಿಟ್ಟೆ. ಯಾಕೆಂದ್ರೆ ಇವ್ರನ್ನ ಸೇರ್ಪಡಿಸೋದ್ರೆ ನನಗೆ ಕಾಯಿಲೆ ಬಂದ್ಬಿಡ್ತೆ ಅಂತ. ಇವತ್ತು ಅಸ್ತಮ, ದಮ್ಮು, ಕೆಮ್ಮು, ವೀಸಿಂಗು ಬರೀ ನೆಲದಲ್ಲಿ ಮಾಡಬಾರ್ದು. ಅಂದ್ರೆ ನಾನು ಗುರುವಿನ ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ಯೋಗವನ್ನು ಯಾವಾಗಲೂ ಬರೀ ಯೋಗವನ್ನ ಯಾವಾಗಲೂ ಬರೀ ನೆಲದಲ್ಲಿ ಮಾಡಬಾರ್ದು, ಬಯಲಿನಲ್ಲಿ ಮಾಡಬಾರ್ದು. ಬಯಲಿನಲ್ಲಿ ಮಾಡಬಾರ್ದು. ಊಟ ಮಾಡಿ 4 ಅವರ್ಸ್ ಆದ್ಮೇಲೆ ಮಾಡಬೇಕು. ಮಾಡಿ 1 ಗಂಟೆ ಆದ್ಮೇಲೆ ಊಟ ತಿಂಡಿ ತಿನ್ಬೇಕು, ನೀವು ಸ್ನಾನ ಮಾಡಬೇಕು. ಈಗ ಯೋಗ ಮುಗಿಸ್ಬಿಟ್ಟು ಅಲ್ಲೇ ಕೊಟ್ಬಿಡ್ತಾರೆ ಇಷ್ಟಿಷ್ಟು ಊಟ. ಆ ಊಟನ ತಿನ್ಕೊಂಡೇ ಬಂದ್ಬಿಡ್ತಾರೆ. ಇದೆಲ್ಲ ಕೇಳುವಾಗಲೇ ಏನ್ ಮಾಡ್ತಂದ್ರೆ ನಮ್ಮನ್ನ ಮತ್ತೆ ಇನ್ನೊಂದು ಇಸ್ ವೆರಿ ಇಂಪಾರ್ಟೆಂಟ್, ಈ ತರದ ಮ್ಯಾಟ್ ಅನ್ನ ಬಳಸಬಾರ್ದು. ಎಲ್ಲಾ ಕಡೆ ಏನೇ ಹೊಡಿತಾರಲ್ಲಪ್ಪ ಅಂದ್ರೆ ನಾನು ಹೇಳ್ಬೇಕಲ್ಲಪ್ಪ, ಚಾಪೆ ಅಥವಾ ಕಾರ್ಪೆಟ್. ಯಾಕೆಂದ್ರೆ ಇಟ್ಸ್ ವೆರಿ ಗುಡ್. ಯಾಕೆ ಗೊತ್ತಾ, ಇದು ನಮ್ಮ ಬೆವರನ್ನ ಎಳ್ಕೊಳ್ಳುತ್ತೆ. ಇದು ಬೆವರನ್ನ ಎಳ್ಕೊಳ್ಳುತ್ತೆ. ಇದು ಬೆವರನ್ನ ಎಳ್ಕೊಳ್ಳಲ್ಲ. ಮಾರನೇ ದಿನ ಒಳ್ಳೆ ಸ್ಮೆಲ್ ಬರುತ್ತೆ, ಇನ್ನೊಂದು ದಿನ ಇನ್ನೊಂದರ ಸ್ಮೆಲ್ ಬರುತ್ತೆ, ಇನ್ನೊಂದು ದಿನ ಇನ್ನೊಂದರ ಸ್ಮೆಲ್ ಬರುತ್ತೆ. ಇದು ಒಳ್ಳೆದಲ್ಲ. ಇದು ಬೆಸ್ಟ್. ಇದು ಯಾಕೆಂದ್ರೆ ಇದು ಏನಾಗುತ್ತೆ, ಅಬ್ಸರ್ವ್ ಮಾಡ್ಕೊಳುತ್ತೆ ಯಾವ್ದನ್ನ, ಬೆವರನ್ನ. ಮತ್ತೆ ಬಾಡಿ ಟೆಂಪರೇಚರ್ನ ಜಾಸ್ತಿ ಬೇಗ ಇದು ಮಾಡಿದ್ರೆ ತಗೊಳ್ಳೋದಿಲ್ಲ, ನಮಗೂ ಕೊಡೋದಿಲ್ಲ. ಅದು ಬೇಗ ತಗೊಂಡು ಬೇಗ ಕೊಡುತ್ತೆ. ಇದು ಬೆಸ್ಟ್. ಯಾರಿಗೋ ಒಟ್ಟಿನಲ್ಲಿ ನಿಂತ ಹೋಗೋದು ನಾನು ಬೇರೆ ಮಾಡ್ಕೋಬೇಡಿ. ಆದ್ರೆ ಈ ಕಾರ್ಪೆಟ್ ಇಸ್ ಬೆಸ್ಟ್ ಕಾರ್ಪೆಟ್ ಇದು. ಓಕೆ, ಇದು ತುಂಬಾ ಚೆನ್ನಾಗಿದೆ. ಇದು ಮಾಡ್ಬೇಕಾದ್ರೆ ಇದ್ರ ಕೆಳಗಡೆ ಒಂದು ಕಾರ್ಪೆಟ್ ಹಾಕೋಬೇಕು. ಯೋಗ ಮುಗಿಯೋದ್ರೊಳಗೆ ಕಾಲು ಬರೀ ನೆಲಕ್ಕೆ ತಗಲಬಾರ್ದು. ಗೊತ್ತಾಯ್ತಲ್ಲ, ಇಲ್ಲೇ ಇರಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನನಗೆ ಇವೆಲ್ಲ ರಿಸಲ್ಟ್ ಹೇಳಬೇಕು. ಸುಮ್ಮನೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರೆ ನನಗೆ ಭಾರಿ ನೋವಾಗ್ತದೆ. ಈ ತುಂಬಾ ಜನ ಇದ್ದಾರೆ ಈ ಕೃಷಿಯಲ್ಲಿ ಏನಾದ್ರು ಹೇಳಿದ್ರೆ ಇದೆಲ್ಲ ಇದಕ್ಕೆಲ್ಲ ನಾವಿಲ್ಲ ಹೇಳ್ಬೇಕು. ನೋಡಿ, ಇದ ಮಾಡಿದ್ರಿ, ಇದು ಸರಿ ಆಯ್ತು, ಇದು ಸರಿ ಆಯ್ತು, ಇದು ಸರಿ ಆಯ್ತು. ಸುಮ್ಮನೆ ಆಮೇಲೆ ಒಂದು ಆಫೀಸು ಏನೇನೋ ಸಿಂಪಲ್ ಹಾಕಿದ್ರಲ್ಲ, ಅವೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ಹೇಳೋದು ನಾನು ಅಷ್ಟೇ. ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಕರಾಸನ ಅಂತ. ಮಕರ ಅಂದ್ರೆ ನಿಮ್ಗೆ ಗೊತ್ತಿದೆ, ತುಂಬಾ ಇದೆ, ಟೈಮ್ ಇಲ್ಲ, ಹೊಟ್ಟೆ ಹಾಸ್ಕೊಂಡು ನಾನು ಹೇಳಿದ್ರೆ ಅದು ಪ್ರಯೋಜನ ಮಾಡಲ್ಲ. ಹೊಟ್ಟೆ ಇದೆಯಾ ಇಲ್ಲ ನೋಡಿ. ಮಕರ ಇದು ಗೊತ್ತಲ್ವಾ, ವಜ್ರಾಸನ ಅಂತ. ಇದು ಮಾಡಿಬಿಟ್ರೆ ಬ್ಯಾಕ್ ಪೇನ್ ಬರಲ್ಲ, ಅಜೀರ್ಣ ಇರಲ್ಲ, ತೇಪು, ಶುಗರು ಇದೆಲ್ಲ ನಿಯಂತ್ರಣ. ಇದರಲ್ಲಿ ಕುತ್ಕೊಂಡು ಬೆನ್ನು ಸ್ಟ್ರೈಟ್ ಮಾಡ್ಕೊಂಡು ಅಂತ ಹೇಳಂಗಿಲ್ಲ. ಯಾಕೆ ಹೇಳಿ, ಬೆನ್ನು ಆಲ್ರೆಡಿ ಸ್ಟ್ರೈಟ್ ಆಗಿದೆ. ಜೀರ್ಣಶಕ್ತಿ ಬಹಳ ಚೆನ್ನಾಗಿರ್ತದೆ, ಬ್ಯಾಕ್ ಪೇನ್ ಇರಲ್ಲ, ಮಂಡಿ ಪೇನ್ ಇರಲ್ಲ. ಮತ್ತೆ ಊಟ ಮಾಡಿ ನೀವು ಒಂದು 5 ನಿಮಿಷ ಎಲ್ಲರೂ ಕುತ್ಕೋಬೇಕು. ಹಜಮೂಲ ತಿಂದೆ, ಸ್ಪ್ರೈಟ್ ಕುಡಿದೆ, ಇವೆಲ್ಲ ಯಾಕೆ ಕಥೆ ಹೇಳ್ತೀರಿ? ಇದು ಬೆಸ್ಟ್. ಇದೇನಾದ್ರು ಮೊದಲು ಕುತ್ಕೊಳ್ಳೋ ಕಷ್ಟ ಆಗ್ತದೆ, ಈಗ ಬನ್ನಿ, 1-2 ನಿಮಿಷ ಈಗ ಅಭ್ಯಾಸ ಮಾಡಿ. ಸ್ವಲ್ಪ ನೋವು ಕಮ್ಮಿ ಆದ್ರೆ ಹೀಗೆ ಮಾಡಿ. ಇಟ್ಸ್ ವೆರಿ ಪವರ್ಫುಲ್. ಆಮೇಲೆ ಕೆಲವರಿಗೆಲ್ಲ ತುಂಬಾ ಇದೆ, ಟಿಕ್ ಟ್ಯಾಕ್ ಎಲ್ಲ ತಗೊಳ್ತಾರೆ. ಏನು ಟಿಕ್ ಟ್ಯಾಕ್ ಅಂದ್ರೆ ಏನು? ನಮ್ಮ ಬಾಯಿ ಮೌತ್ ಫ್ರೆಶ್ನರ್ ಅದಲ್ಲ, ನಾನು ಹೇಳ್ಕೊಡ್ತೀನಿ, ಅದನ್ನು ಮಾಡಿ. ಇಟ್ಸ್ ವೆರಿ ಪವರ್ಫುಲ್. ಅದು ತುಂಬಾ ಜನರು ತುಂಬಾ ಆಪ್ತರಿರ್ತಾರೆ. ಏನ್ ಮಾಡ್ತೀವಿ, ಬಾಯಿಂದ ದಟ್ಟಿ ಅಂತೆ ಮತ್ತೆ ಅದು ಹಾಕೊಳ್ತಾರೆ, ಅದು 2 ನಿಮಿಷ ಇರ್ತದೆ, ಪುನಃ ಸ್ಟಾರ್ಟ್ ಆಗ್ತದೆ. ಅದು ಬದಲು ಸಿಂಹಾಸನ ಅಂತ ಒಂದಿದೆ. ಇಟ್ಸ್ ವೆರಿ ವೆರಿ ಪವರ್ಫುಲ್. ಅದು ಮಾಡಿದ್ಮೇಲೆ ತುಂಬಾ ಅದ್ಭುತವಾದ ರಿಸಲ್ಟ್. ಹೀಗೆ ಇಟ್ಕೊಳ್ಬೇಕು ಈ ಕೈಯನ್ನ, ಇಲ್ಲಂದ್ರೆ ಹೀಗೆ ಬನ್ನಿ. ಇದ್ಯಾವ ಆಸನ?
ಭದ್ರಾಸನ ಅಂದ್ರೆ ತುಂಬಾ ಪೀಸ್ ಆಫ್ ಮೈಂಡ್. ಇದರಲ್ಲೇ ಕೂತಿರೋದು ಯಾರು? ಅಯ್ಯಪ್ಪ. ಅವ್ನ ನೆಮ್ಮದಿನೂ ಕೆಡಿಸ್ಬಿಟ್ಟಿದ್ದೀನಿ ಎಲ್ಲ ಹೋಗಿ. ಅವ್ನ ನೆಮ್ಮದಿಯಾಗಿದ್ದ, ನೀವೆಲ್ಲ ಹೋಗಿ ಮಾಡಬಾರ್ದೆಲ್ಲ ಮಾಡಿ ತಂದೆ ತಾಯಿಗೆ ತಲೆಗೆ ಎಣ್ಣೆ ಹಾಕ್ಲಿಲ್ಲ, ತಂದೆ ತಾಯಿಗೆ ಊಟ ಹಾಕ್ಲಿಲ್ಲ. ಅಯ್ಯಪ್ಪ ತಗೊಂಡು ತುಪ್ಪ ಹಾಕಿದ್ರೆ ಅವನಿಗೆ ಹೋಗ್ತಾನ? ಒಪ್ಪಲ್ಲ. ನಿಮ್ಮ ಹೆಡ್ಡು ಬ್ರೆಡ್ ಫುಡ್ ಇದು ಅಪ್ಪ ಅಮ್ಮ ಕೊಟ್ಟ ಗಿಫ್ಟು, ತಿಳ್ಕೊಳ್ಳಿ. ನಿಮ್ಮ ಹೆಡ್ಡು ಬ್ರೆಡ್ ಫುಡ್ ನೀವು ಎಲ್ಲೇ ಇರಿ, ನಿಮ್ಮ ಅಪ್ಪ ಅಮ್ಮನ ದಿನಕ್ಕೆ ಒಂದ್ಸಲ ಗಮನಿಸಲೇಬೇಕು. ಇರೋರು ಇಲ್ಲದಿರೋರು ಏನ್ ಮಾಡಕ್ಕಾಗಲ್ಲ. ಆದರೆ ತಂದೆ ತಾಯಿಯನ್ನ, ಗುರುವನ್ನ, ಅತಿಥಿಯನ್ನ ಯಾವುದೇ ಕಾರಣಕ್ಕೂ ನೋಯಿಸಬಾರದು ಅಂತ ನಮ್ಮ ಸಿದ್ಧಾಂತ. ತಂದೆ ತಾಯಿ ಅಂದ್ರೆ ಅವರಿಗಿಂತ ದೊಡ್ಡ ದೇವರೇ ಇಲ್ಲ. ಕೆಲವರು ಏನ್ ಮಾಡ್ತಾರಂದ್ರೆ